ದಾವಣಗೆರೆ ಉಪಚುನಾವಣೆ ಮುಗಿದಿದೆ. ಫಲಿತಾಂಶ ಇನ್ನೂ ಕೂಡ ಬಂದಿಲ್ಲ. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಆಕ್ಷನ್ ಶುರುವಾಗಿದೆ. ವರದಿ ಬಂತು, ತಕ್ಷಣ ರಾಜೀನಾಮೆ. ಹೈಕಮಾಂಡ್ ಕೋಪದಲ್ಲ ಅಥವಾ ಕ್ಲೀನ್ ಅಪ್ ಶುರುವಾಯ್ತಾ? ಮತ್ತು ಮುಖ್ಯ ಪ್ರಶ್ನೆ ಅಂದ್ರೆ ಮುಂದಿನ ಟಾರ್ಗೆಟ್ ಆದ್ರೂ ಯಾರು? ಒಬ್ರು ರಾಜೀನಾಮೆ ಕೊಟ್ರು, ಇನ್ನೊಬ್ಬರಿಗೆ ನೇರ ಸೂಚನೆ ಕೂಡ ಸಿಕ್ತು. ಮತ್ತೊಬ್ಬರ ಮೇಲೆ ತಲೆದಂಡ ತೂಗ್ತಾ ಇದೆ. ಅಬ್ದುಲ್ ಜಬ್ಬಾರ್ ಔಟ್, ನಜೀರ್ ಅಹಮದ್ ಮೇಲೆ ಒತ್ತಡ ಶುರುವಾಗಿದೆ. ಮತ್ತು ಇದೀಗ ಎಲ್ಲ ಕಣ್ಗಳು ಕೂಡ ಒಂದೇ ವ್ಯಕ್ತಿಯ ಮೇಲೆ ನಿಂತಿದೆ, ಅದೇ ಜಮೀರ್ ಅಹಮದ್ ಖಾನ್. ಇದೇನಾ ಆಪರೇಷನ್ ಕ್ಲೀನ್ ಅಥವಾ ಒಳ ಜಗಳದ ಸೈಡ್ ಎಫೆಕ್ಟ್ ಏನಾದ್ರೂ ಇದೆಯಾ? ಅಲ್ಪಸಂಖ್ಯಾತ ನಾಯಕರೇ ಬಂಡಾಯದ ಮೂಡ್ನಲ್ಲಿ ಹೈಕಮಾಂಡ್ ಕಠಿಣ ನಿರ್ಧಾರಗಳತ್ತ. ಮತ್ತು ಸಿಎಂ ಸಿದ್ದರಾಮಯ್ಯ ಮುಂದೆ ದೊಡ್ಡ ಟೆಸ್ಟ್ ಕೂಡ ಇದೆ. ಆಪ್ತರನ್ನ ಉಳಿಸ್ಕೊಳ್ತಾರಾ ಅಥವಾ ಹೈಕಮಾಂಡ್ಗೆ ಮಣಿತಾರ? ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಮೌನ. ಇದು ಸ್ಟ್ರಾಟಜಿಕ್ ಸೈಲೆನ್ಸಾ? ಒಂದು ಉಪಚುನಾವಣೆ ಆದ್ರೆ ಪರಿಣಾಮ ರಾಜ್ಯ ರಾಜಕೀಯವೇ ಕದಡುವ ಮಟ್ಟಕ್ಕೆ. ಇದು ಕೇವಲ ರಾಜೀನಾಮೆಗಳ ಕಥೆನಾ ಅಥವಾ ಕಾಂಗ್ರೆಸ್ ಒಳ ರಾಜಕೀಯದ ಭೂಕಂಪದ ಆರಂಭನ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ನಾನು ನಿಮ್ಮ ರಂಜಿತಾ ರೇವಣ್ಣ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಉಂಟಾಗಿರುವ ಒಳಕಿಚ್ಚು ಈಗ ಬಹಿರಂಗ ರಾಜಕೀಯ ಸಂಕಷ್ಟದ ರೂಪ ತಾಳುತ್ತಿದೆ. ಫಲಿತಾಂಶಕ್ಕೂ ಮುನ್ನವೇ ಹೈಕಮಾಂಡ್ ಹಸ್ತಕ್ಷೇಪ ಮಾಡಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತದೆ. ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ ಸಲ್ಲಿಸಿದ ಆಂತರಿಕ ವರದಿ ದೆಹಲಿ ಮಟ್ಟದಲ್ಲಿ ಅಲಾರಾಂ ಗಂಟೆ ಬಾರಿಸಿದಂತಾಗಿದೆ. ಕ್ಷೇತ್ರ ಮಟ್ಟದ ಅಸಮಾಧಾನ, ಪ್ರಚಾರದ ವೇಳೆ ನಡೆದ ಗೊಂದಲಗಳು ಮತ್ತು ನಾಯಕರ ನಡುವಿನ ಅಸಮನ್ವಯ, ಈ ಎಲ್ಲ ಅಂಶಗಳು ಪಕ್ಷದ ಚುನಾವಣಾ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಗಂಭೀರ ಕಳವಳಗಳೆಂದು ಗುರುತಿಸಲಾಗಿದೆ. ಈ ವರದಿ ಹೈಕಮಾಂಡ್ಗೆ ತಲುಪುತ್ತಿದ್ದಂತೆಯೇ ಕಾಂಗ್ರೆಸ್ನಲ್ಲಿ ಆಪರೇಷನ್ ಕ್ಲೀನ್ ಆರಂಭವಾಗಿದೆ ಎಂಬ ಸುಳಿವುಗಳು ಗಟ್ಟಿಯಾಗಿವೆ. ಅದರ ಮೊದಲ ಹೆಜ್ಜೆಯಾಗಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿರುವುದು ದೊಡ್ಡ ಸಂದೇಶವಾಗಿದೆ. ಅಮಾನತು ಭೀತಿಯ ನಡುವೆಯೇ ಮುನ್ನೆಚ್ಚರಿಕೆಯ ಕ್ರಮವಾಗಿ ತೆಗೆದುಕೊಂಡ ಈ ನಿರ್ಧಾರ ಪಕ್ಷದೊಳಗಿನ ಒತ್ತಡವನ್ನು ಸ್ಪಷ್ಟಪಡಿಸುತ್ತದೆ. ಇದರಿಂದ ಕಾಂಗ್ರೆಸ್ನಲ್ಲಿ ಶಿಸ್ತು ಕ್ರಮಗಳು ಕಠಿಣಗೊಳ್ಳುತ್ತಿರುವುದು ಗೋಚರಿಸುತ್ತಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹಾಗೂ ಎಂಎಲ್ಸಿ ನಜೀರ್ ಅಹಮದ್ ಅವರಿಗೂ ರಾಜೀನಾಮೆ ಸೂಚನೆ ಹೋಗಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮತ್ತು ವರದಿಯಲ್ಲಿನ ಗಂಭೀರ ಅಂಶಗಳ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎನ್ನಲಾಗುತ್ತಿದೆ. ಇದು ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಶುದ್ಧೀಕರಣ ನಡೆಯುತ್ತಿದೆ ಎಂಬ ಭಾವನೆಯನ್ನ ಬಲಪಡಿಸಿದೆ. ಈ ಎಲ್ಲ ಬೆಳವಣಿಗೆಗಳ ಕೇಂದ್ರ ಬಿಂದುವಾಗಿ ಕಾಣಿಸುತ್ತಿರುವವರು ಸಚಿವ ಜಮೀರ್ ಅಹಮದ್ ಖಾನ್. ಅವರ ವಿರುದ್ಧ ಅಸಮಾಧಾನ ಕೇವಲ ವಿರೋಧ ಪಕ್ಷದಿಂದ ಮಾತ್ರವಲ್ಲ, ಸ್ವಪಕ್ಷದೊಳಗಿನಿಂದಲೇ ಹೊರಹೊಮ್ಮುತ್ತಿರುವುದು ಪರಿಸ್ಥಿತಿಯನ್ನ ಗಂಭೀರಗೊಳಿಸಿದೆ. ಅಲ್ಪಸಂಖ್ಯಾತ ಸಮುದಾಯದ ಕೆಲ ಶಾಸಕರೇ ಹೈಕಮಾಂಡ್ಗೆ ದೂರು ನೀಡಿರುವುದು ಜಮೀರ್ ಅವರ ರಾಜಕೀಯ ಭವಿಷ್ಯದ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸಿದೆ. ಜಮೀರ್ ಅಹಮದ್ ಅವರ ನಡವಳಿಕೆ, ಏಕಪಕ್ಷೀಯ ನಿರ್ಧಾರಗಳು ಮತ್ತು ಪ್ರಚಾರದ ವೇಳೆ ಕಂಡ ನಾಯಕತ್ವ ಶೈಲಿ, ಈ ಎಲ್ಲ ಸಮಸ್ಯೆಗಳನ್ನು ವರದಿಯಲ್ಲಿ ಎತ್ತಿ ತೋರಿಸಲಾಗಿದೆ ಎಂದು ವರದಿಯಾಗಿದೆ. ಇದರ ಪರಿಣಾಮವಾಗಿ ಮುಂದಿನ ಸಚಿವ ಸಂಪುಟ ಪುನರ್ರಚನೆಯ ವೇಳೆ ಅವರ ಸ್ಥಾನಕ್ಕೆ ತಲೆದಂಡವಾಗುವ ಸಾಧ್ಯತೆಗಳು ಗಟ್ಟಿಯಾಗಿವೆ ಎಂಬ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತಿವೆ. ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೌನ ಕೂಡ ಗಮನ ಸೆಳೆಯುತ್ತಿದೆ. ನನಗೆ ಮಾಹಿತಿ ಇಲ್ಲ ಎಂಬ ಅವರ ಪ್ರತಿಕ್ರಿಯೆ ರಾಜಕೀಯವಾಗಿ ಸೂಕ್ಷ್ಮ ಸಂದೇಶ ನೀಡುವಂತಿದೆ. ನೇರವಾಗಿ ಪ್ರತಿಕ್ರಿಯಿಸದೆ ಪರಿಸ್ಥಿತಿಯನ್ನು ಅವಲೋಕಿಸುವ ತಂತ್ರವನ್ನು ಅವರು ಅನುಸರಿಸುತ್ತಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಇದು ಸವಾಲಿನ ಸಂದರ್ಭವಾಗಿದೆ. ಜಮೀರ್ ಅಹಮದ್ ಅವರು ಸಿಎಂ ಅವರ ಆಪ್ತರಾಗಿರುವ ಹಿನ್ನೆಲೆಯಲ್ಲಿ
ಹೈಕಮಾಂಡ್ ಒತ್ತಡ ಮತ್ತು ಸ್ಥಳೀಯ ರಾಜಕೀಯ ಸಮೀಕರಣಗಳ ನಡುವೆ ಸಮತೋಲನ ಸಾಧಿಸುವುದು ಸಿಎಂಗೆ ಸುಲಭದ ಕೆಲಸವಲ್ಲ. ಈ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಅವರ ನಾಯಕತ್ವದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಬೆಳವಣಿಗೆಗಳು ಕೇವಲ ವ್ಯಕ್ತಿಗತ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇದು ಕಾಂಗ್ರೆಸ್ನ ಸಂಘಟನೆಗೆ ಸಂಬಂಧಪಟ್ಟಂತೆ ದೊಡ್ಡ ಸಂದೇಶವನ್ನು ನೀಡುತ್ತಿದೆ. ಪಕ್ಷದೊಳಗಿನ ಅಸಮಾಧಾನವನ್ನ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಕ್ರಮ ಕೈಗೊಳ್ಳುವ ಮೂಲಕ ಹೈಕಮಾಂಡ್ ಶಿಸ್ತು ಕಾಪಾಡಲು ಮುಂದಾಗಿದೆ. ಇದು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಮಹತ್ವದ ತಂತ್ರವಾಗಿ ಕಾಣುತ್ತಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಉಪಚುನಾವಣೆಯ ಪರಿಣಾಮವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಹೆಚ್ಚಿದೆ. ಕಾರ್ಯಕ್ಷಮತೆ, ನಿಷ್ಠೆ ಮತ್ತು ಸಂಘಟನೆಗೆ ಹೊಂದಾಣಿಕೆ ಈ ಎಲ್ಲ ಮಾನದಂಡಗಳು ಯಾರು ಉಳಿಯಬೇಕು ಮತ್ತು ಯಾರು ನಿರ್ಗಮಿಸಬೇಕು ಎಂಬುದನ್ನು ನಿರ್ಧರಿಸಬಹುದು. ಇದರಿಂದ ಕಾಂಗ್ರೆಸ್ನಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಗುವ ಸಾಧ್ಯತೆಯೂ ಇದೆ. ಇನ್ನು ಒಂದು ಪ್ರಮುಖ ಸಂಗತಿ ಎಂದರೆ ಈ ಬೆಳವಣಿಗೆಗಳು ಅಲ್ಪಸಂಖ್ಯಾತ ಸಮುದಾಯದ ರಾಜಕೀಯ ಸಮೀಕರಣಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಮುದಾಯದೊಳಗಿನ ನಾಯಕತ್ವದ ಪೈಪೋಟಿ ಈಗ ಬಹಿರಂಗವಾಗಿದ್ದು, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳು ಈ ಸಮೀಕರಣಗಳನ್ನು ಮರು ಸಂರಚಿಸಬಹುದು. ಇದು ಕಾಂಗ್ರೆಸ್ನ ಮತ ಬ್ಯಾಂಕ್ ಮೇಲೂ ಪರಿಣಾಮ ಬೀರುವ ಅಂಶವಾಗಬಹುದು. ಇದರ ನಡುವೆ ವಿರೋಧ ಪಕ್ಷವಾದ ಬಿಜೆಪಿ ಈ ಬೆಳವಣಿಗೆಗಳನ್ನು ಹತ್ತಿರದಿಂದ ಗಮನಿಸುತ್ತಿದ್ದು, ಕಾಂಗ್ರೆಸ್ನ ಒಳ ಜಗಳವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಸಾಧ್ಯತೆಗಳಿವೆ. ಆಡಳಿತದಲ್ಲಿರುವ ಪಕ್ಷದೊಳಗಿನ ಅಸ್ಥಿರತೆ ವಿರೋಧ ಪಕ್ಷಕ್ಕೆ ಅವಕಾಶ ನೀಡುವ ಸಾಧ್ಯತೆಯನ್ನು ನಿರಾಕರಿಸಲು ಆಗುವುದಿಲ್ಲ. ಒಟ್ಟಾರೆ ನೋಡಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಂಟಾದ ಸಣ್ಣ ಕಿಚ್ಚು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ರಾಜಕೀಯದವರೆಗೆ ವ್ಯಾಪಿಸಿದೆ. ರಾಜೀನಾಮೆಗಳು, ಶಿಸ್ತು ಕ್ರಮಗಳು ಮತ್ತು ಸಚಿವ ಸ್ಥಾನಗಳ ಮೇಲೆ ತೂಗುಕತ್ತಿ. ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಬದಲಾವಣೆಗಳ ಸೂಚನೆಯನ್ನ ನೀಡುತ್ತಿವೆ. ಇದೀಗ ಪ್ರಮುಖ ಪ್ರಶ್ನೆಗಳು ಉಳಿದಿವೆ. ಜಮೀರ್ ಅಹಮದ್ ಅವರೇ ಅಂತಿಮ ಟಾರ್ಗೆಟ್ಟಾ? ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲಾರರ ಅಥವಾ ಹೈಕಮಾಂಡ್ ಸಂಪೂರ್ಣ ಶುದ್ಧೀಕರಣಕ್ಕೆ ಮುಂದಾಗುತ್ತದೆಯಾ? ಮೇಲ್ನೋಟಕ್ಕೆ ಇದು ಉಪಚುನಾವಣೆಯ ಪರಿಣಾಮದಂತೆ ಕಾಣಬಹುದು. ಆದರೆ ಆಳವಾಗಿ ನೋಡಿದ್ರೆ ಇದು ಕಾಂಗ್ರೆಸ್ ಒಳ ರಾಜಕೀಯದ ದೊಡ್ಡ ತಿರುವಾಗುವ ಸಾಧ್ಯತೆಗಳು ಸ್ಪಷ್ಟವಾಗುತ್ತಿವೆ. ಇದಲ್ಲದೆ ಈ ಬೆಳವಣಿಗೆಗಳು ಕಾಂಗ್ರೆಸ್ನ ಭವಿಷ್ಯದ ಚುನಾವಣಾ ತಂತ್ರಗಳ ಮೇಲೂ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಉಪಚುನಾವಣೆಯ ವರದಿ ಆಧಾರವಾಗಿ ಹೈಕಮಾಂಡ್ ರಾಜ್ಯ ಘಟಕದ ಕಾರ್ಯಪದ್ಧತಿಯನ್ನ ಮರುಪರಿಶೀಲಿಸಲು ಮುಂದಾಗಬಹುದು. ಅಭ್ಯರ್ಥಿ ಆಯ್ಕೆ, ಪ್ರಚಾರದ ಸಮನ್ವಯ ಮತ್ತು ಸ್ಥಳೀಯ ನಾಯಕತ್ವದ ನಿಯಂತ್ರಣ ಈ ಎಲ್ಲ ಅಂಶಗಳಲ್ಲಿ ಕಠಿಣ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಸಾಧ್ಯತೆ ಇದೆ. ಇದರ ಜೊತೆಗೆ ದೆಹಲಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕತ್ವದ ನಡುವಿನ ಸಂವಹನದಲ್ಲೂ ಬದಲಾವಣೆ ಕಾಣಿಸಬಹುದು. ಕ್ಷೇತ್ರ ಮಟ್ಟದ ಸಮಸ್ಯೆಗಳು ತಕ್ಷಣವೇ ಮೇಲ್ಮಟ್ಟಕ್ಕೆ ತಲುಪುವ ವ್ಯವಸ್ಥೆಯನ್ನ ಬಲಪಡಿಸುವ ಅಗತ್ಯತೆಯನ್ನು ಈ ಘಟನೆ ತೋರಿಸಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಒಳಜಗಳಗಳು ಆರಂಭದಲ್ಲೇ ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖ ಅಂಶ ಅಂದರೆ ಈ ಘಟನೆಯು ಕಾಂಗ್ರೆಸ್ ಕಾರ್ಯಕರ್ತರ ಮನೋಭಾವದ ಮೇಲೂ ಪರಿಣಾಮ ಬೀರುತ್ತಿದೆ. ನಾಯಕರ ನಡುವೆ ನಡೆಯುತ್ತಿರುವ ಘರ್ಷಣೆಗಳು ನೆಲಮಟ್ಟದ ಕಾರ್ಯಕರ್ತರಲ್ಲಿ ಗೊಂದಲ ಮತ್ತು ನಿರಾಶೆ ಉಂಟು ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಕ್ಷದ ಒಳ ಸಮನ್ವಯವನ್ನ ಪುನಃ ಸ್ಥಾಪಿಸುವುದು ನಾಯಕತ್ವದ ಪ್ರಮುಖ ಆದ್ಯತೆಯಾಗಲಿದೆ. ಕೊನೆಯದಾಗಿ ಈ ಇಡೀ ಬೆಳವಣಿಗೆ ಒಂದು ದೊಡ್ಡ ರಾಜಕೀಯ ಸಂದೇಶವನ್ನ ನೀಡುತ್ತಿದೆ. ಪಕ್ಷದೊಳಗಿನ ಶಿಸ್ತು ಮತ್ತು ಒಗ್ಗಟ್ಟು ಕಾಪಾಡಿಕೊಳ್ಳದಿದ್ದರೆ ಅದರ ಪರಿಣಾಮ ತಕ್ಷಣವೇ ರಾಜಕೀಯವಾಗಿ ಎದುರಾಗುತ್ತದೆ. ದಾವಣಗೆರೆ ಘಟನೆಯು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದೇ ಅದರ ಭವಿಷ್ಯವನ್ನ ನಿರ್ಧರಿಸಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.